ಹೆಲೋ ಎಲ್ರಿಗೂ, ಇದೊಂದು ನಂದು ಸ್ಟಡಿ ಏರಿಯಾದಲ್ಲಿ ಇಡಬೇಕಿತ್ತು. ಸೊ ಇದಕ್ಕೊಂದು ಗೋಲ್ಡನ್ ಕಲರ್ ಇದು ಪಾಟ್ನ ಆರ್ಡರ್ ಮಾಡಿದೆ ಆನ್ಲೈನು. ಇದು ಪೆಬಲ್ಸ್ ಹಾಕ್ತಾ ಇದ್ದೀನಿ. ಆಮೇಲೆ ಮರಳು ಹಾಕಿದೆ, ಮರಳಿತ್ತು, ಎನಿ ಅಕ್ವೇರಿಯಂ ಶಾಪಲ್ಲಿ ಸಿಗುತ್ತೆ. ಆಮೇಲೆ ಇದಕ್ಕೆ ನಾನು ಒಂದು ನರ್ಸರಿಲಿ ಒಂದು ಪ್ಲ್ಯಾಂಟ್ ತೊಗೊಂಡಿದ್ದೆ. ಅದು ಇವಾಗ ಎಪ್ಸಮ್ ಸಾಲ್ಟ್ ಎಲ್ಲ ಹಾಕಿ ಇವಾಗ ಸ್ವಲ್ಪ ಒಂದು ಕಂಡೀಷನಲ್ಲಿದೆ. ಒಣಗೋಗಿತ್ತು, ಬಟ್ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಆಚೆ ಕಡೆ ಮತ್ತು ಒಳಗೆ ಇಟ್ಟು ಎಪ್ಸಮ್ ಸಾಲ್ಟ್ ಹಾಕಿ ವಾರಕ್ಕೊಮ್ಮೆ ಅಥವಾ 2 ಸತಿ ನೀರು ಹಾಕಿದ್ರೆ ಸಾಕಿದಕ್ಕೆ. ಸೊ ಸಿಗುತ್ತೆ ಇದು ಎಲ್ಲ ನರ್ಸರಿ, ಮೋಸ್ಟ್ ಆಫ್ ದ ನರ್ಸರಿಯಲ್ಲಿ ಸಿಗ್ಬೋದು. ಸೊ ನಿಮ್ಗೆ ಎಲ್ಲಿ ಅಂತ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಇದು ಎಕ್ಸೆಲ್ ತೊಗೊಂಡಿದ್ದೀನಿ, ನಾನು ಹೇಳೋದನ್ನ ಸೇವ್ ಮಾಡಿ ಇಟ್ಕೊತೀನಿ. ತೊಳೆದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ಕ್ರಷ್ ಮಾಡಬೇಕು, ಇನ್ನೂ ಟೈಮ್ ಸಿಕ್ಕಿಲ್ಲ, ಮಾಡ್ತೀನಿ. ಇವಾಗ ಜಸ್ಟ್ ಇದಕ್ಕೆ ನಾನೇ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಂಡೆ. ಮಿಕ್ಕಿರೋದು ಮಣ್ಣೆಲ್ಲ ಹಾಕೊಂಡು ನೀಟಾಗಿ ದೆನ್ ಇದಕ್ಕೊಂದು ಸ್ವಲ್ಪ ಸೈಡ್ ಫಿಲ್ಲಿಂಗ್ ಮಾಡ್ತೀನಿ. ಸೊ ನನ್ನ ಹತ್ರ ಇವಾಗ ಕಿಚನ್ ಕಾಂಪೋಸ್ಟ್ ವೇಸ್ಟು ರೆಡಿ ಆಗಿದೆ. ಸೊ ಅದನ್ನು ಸೈಡಲ್ಲಿ ಫಿಲ್ ಮಾಡ್ತೀನಿ. ನೋಡಿ ಸೈಡಲ್ಲೆಲ್ಲ ಹಾಗೆ ಖಾಲಿ ಇದೆ, ಇವಾಗ ಇನ್ನೂ ತುಂಬಿಸ್ಬೇಕನ್ಸುತ್ತೆ. ಸೊ ಇದು ಕಿಚನ್ ವೇಸ್ಟು, ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಾಗಿದೆ ನಂದು ಕಿಚನ್ ವೇಸ್ಟ್ ಮ್ಯಾನ್ಯೂ. ಏನೇನು ಹಾಕಿದ್ದು ಅಂತ ಬೇಕಂದರೆ ಇನ್ನೊಂದು ಸತಿ ರೆಡಿ ಮಾಡ್ತೀನಿ, ಆವಾಗ ತೋರಿಸ್ತೀನಿ ವಿಡಿಯೋದಲ್ಲಿ. ಬಟ್ ಸಿ ದಿಸ್ ಯಾವ ಥರ ಆಗಿದೆ ನೋಡ್ಬೋದು, ಬ್ಲ್ಯಾಕ್ ಗೋಲ್ಡ್ ಅಂತಾನೆ ಎಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಗೊತ್ತಾ. ಇದು ಅಷ್ಟು ಚೆನ್ನಾಗಿ ಪರಿಮಳನೂ ಇದೆ. ಇದನ್ನು ಹಾಕಿದ್ರೆ ಚೆನ್ನಾಗೂ ಇರುತ್ತೆ. ಯಾಕಂದರೆ ನನ್ನ ಗಿಡಗಳಿಗೆ ಈ ಕಿಚನ್ ಕಾಂಪೋಸ್ಟ್ ನೀರೇ ಹಾಕೋದು ನಾನು 2 ದಿನಕ್ಕೊಮ್ಮೆ ಇಲ್ಲ ವಾರಕ್ಕೊಮ್ಮೆ. ಇದನ್ನು ಹಾಕ್ಬಿಟ್ಟು ನೀರು ಹಾಕ್ಬಿಡ್ತೀನಿ. ಗಿಡದಲ್ಲೂ ಇವಾಗ ಹುಳಗಳೆಲ್ಲ ಚೆನ್ನಾಗಿ ಬೆಳೆದಿದೆ, ಪಾಟಲ್ಲೇ ಚೆನ್ನಾಗಿ ಬೆಳೆದಿದೆ. ಸೊ ಇವಾಗ ಸೆಟ್ ಮಾಡೋಣ ಇದನ್ನು. ನೋಡಿ ಮಣ್ಣೆಲ್ಲ ಬಿದ್ದಿದೆ, ಅದನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ರೆ ನೀಟಾಗಿ ಏರಿಯಾನು ನೀಟಾಗಿರುತ್ತೆ. ಈಸಿ ಕ್ಲೀನ್ ಮಾಡ್ಕೊಳಕ್ಕೆ, ಸುಮ್ಮನೆ ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ. ಇದಕ್ಕೆ ನಾನು ಪೆಬಲ್ಸ್ ಹಾಕ್ತಾಯಿದ್ದೀನಿ. ಆಮೇಲೆ ಅದೊಂದು ಪೆಬಲ್ಸ್ ಹಾಕಿ ಕವರ್ ಮಾಡ್ತೀನಿ. ಇದನ್ನು ಸ್ವಲ್ಪ ಒಳಗಿಡ್ತೀನಲ್ವಾ, ಪೆಬಲ್ಸ್ ಹಾಕಿಟ್ರೆ ಚೆನ್ನಾಗೂ ಕಾಣುತ್ತೆ. ಅದಕ್ಕೆ ಇದು ಪೆಬಲ್ಸ್ ಅಗೇನ್ ಅಕ್ವೇರಿಯಮ್ಮಲ್ಲಿ ಸಿಗುತ್ತೆ, ಆನ್ಲೈನು ಸಿಗುತ್ತೆ. ಬಟ್ ನಾನು ಆನ್ಲೈನ್ ಸದ್ಯಕ್ಕೆ ತೊಗೊತಾ ಇಲ್ಲ. ಪೆಬಲ್ಸ್ ಎಲ್ಲ ಸುಮ್ಮನೆ ಹೋಗ್ಬಿಟ್ಟು ಅಕ್ವೇರಿಯಮ್ಮಲ್ಲಿ ಅಥವಾ ನರ್ಸರಿಲೂ ಸಿಗುತ್ತೆ ಪೆಬಲ್ಸು. ರೀಸೆಂಟಾಗಿ ಹೋಗಿದೆ ನರ್ಸರಿಗೆ, ಸೊ ಅಲ್ಲೂ ಇತ್ತು. ಸೊ ನೀರು ಹಾಕ್ಬಿಟ್ಟು ಈ ಏರಿಯಾ ನೋಡಿ ಹೇಗಿದೆ. ಇದನ್ನು ನಾನು ಈ ಏರಿಯಾನ ಇವಾಗ ಮೇಕ್ ಓವರ್ ಮಾಡ್ತೀನಿ. ಐ ಜಸ್ಟ್ ವಾಂಟ್ ಟು ಸೆಟ್ ಇಟ್. ಓಕೆ, ಇವಾಗ ಈ ಕಾರ್ಸು, ಕಲೆಕ್ಟಬಲ್ ಕಾರ್ಸ್ ಎಲ್ಲ ಡಸ್ಟಿಂಗ್ ಮಾಡಬೇಕಿತ್ತು. ವೀಕ್ಲಿ ಥ್ರೈಸ್ ಮಾಡ್ತೀನಿ. ಇಲ್ಲ ಟೈಮ್ ಇರೋ ದಿನವೂ ಮಾಡ್ತೀನಿ. ಆದರೆ ಇವತ್ತು ಸಣ್ಣದಲ್ವಾ, ಸೊ ಮೇಲ್ಮೇಲಕ್ಕೆ ಮಾಡ್ಕೊತಾ ಇದೆ ಡಸ್ಟಿಂಗು. ಇವತ್ತು ಸ್ವಲ್ಪ ಈ ಕಾರ್ಸ್ ಎಲ್ಲ ಒರೆಸಿ ಡಸ್ಟ್ ಮಾಡಿಬಿಟ್ಟು ನೀಟಾಗಿ ಇಲ್ಲಿ ಜೋಡಿಸೋಣ. ಏರಿಯಾನು ಅನ್ಆರ್ಗನೈಸ್ಡ್ ಆಗಿತ್ತು. ಸೊ ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಫೈನಲ್ ಔಟ್ಕಮ್ ಹೇಗಿದೆ ಅನ್ನೋದು ನೀವೇ ಹೇಳಿ. ಓ ಮೈ ಗಾಡ್, ಇದು ದೊಡ್ಡದಾಯಿತು ಮತ್ತು ಚೆನ್ನಾಗೂ ಇಲ್ಲ ಅಲ್ವಾ. ಇದಕ್ಕೆ ಗೋಲ್ಡನ್, ಇದಕ್ಕೆ ಸುಮ್ಮನೆ ಪ್ಲಾಸ್ಟಿಕ್ ಸೆಟ್ ಆಗಲ್ಲ. ಅಲ್ಲಿ ಹೋಲ್ ಇದೆಯಲ್ಲ, ಸೊ ಅದಕ್ಕೆ ಏನಾದ್ರು ಒಂದು ಕೆಳಗಡೆ ಇಡಬೇಕು, ಇಲ್ಲಾಂದರೆ ವುಡ್ ಹಾಳಾಗ್ಬಿಡುತ್ತೆ ಅಂತ. ಸೊ ಇದೆಲ್ಲ ಡಸ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಸರಿ, ಒಂದು ಪುಟಾಣಿ ಅಕ್ವೇರಿಯಂ ಇಟ್ಟಿದ್ದೀವಿ. ಸೊ ಇದರಲ್ಲಿ ಸ್ಟ್ರಿಮ್ಸ್ ಇದೆ. ಸ್ಟ್ರಿಮ್ಸ್ ಅಂದರೆ ಗೊತ್ತಲ್ಲ, ಕಲರ್ ಸ್ಟ್ರಿಮ್ಸ್ ಇದೆ. ಅದು ಇದು ಏನೋ ಚಟ್ಲೆ ಥರ ಇರುತ್ತೆ, ತುಂಬ ಸಣ್ಣದು. ಅದರಲ್ಲಿ ಇವಾಗ ಮರಿ ಹಾಕಿದೆ. ಸೊ ಅದಕ್ಕೆ ಅದ್ರ ಜೊತೆ ಫಿಶ್ ಎಲ್ಲ ಹಾಕಿಲ್ಲ, ಬರೀ
ಸ್ಮಾಲ್ ಸ್ಟ್ರಿಮ್ಸ್ ಇದೆ, 4-5 ರೆಡ್, ಬ್ಲ್ಯಾಕ್, ಬ್ಲೂ ಆ್ಯಂಡ್ ಎಲ್ಲೋ ಸ್ಟ್ರಿಮ್ಸ್ ಇದೆ. ಅದು ಒಂದು ಎಲ್ಲೋ ಒಂದು ಮರಿ ಹಾಕಿದೆ ಇವಾಗ. ಸೊ ಲೈಟ್ ಸೆಟಪ್ ಮಾಡಿದೆ. ಸೊ ಆಲ್ಮೋಸ್ಟ್ ಆಯಿತು, ನೋಡೋಣ ಹೇಗೆ. ಇದೊಂದು ಮಾಡ್ತೋಗ್ಬಿಟ್ಟಿದೆ, ಅದು ನಾನೇ ಮಾಡಿದ್ದು, ಲೇಡಿ ಬಗ್ ಥರ. ಇದು ಅಮೆಝಾನಲ್ಲಿ ಸಿಗುತ್ತೆ, ಬೇಕಾದ್ರೆ ಚೆಕ್ ಮಾಡಿ. ಇಲ್ಲಿದೆ ನೋಡಿ ಒಂದು. ಇಲ್ಲಿ ಕಾಣ್ತಾ ಇದೆ ನೋಡಿ ಮರಿ, ಸ್ಟ್ರಿಮ್ಸ್ದು ಮರಿ. ಆ್ಯಕ್ಚುಲಿ ಇದು ಸ್ಟ್ರಿಮ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.